ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಯೋಧರು ಸೈಕ್ಲೋಥಾನ್ 2025 ಎನ್ನುವ ಹೆಸರಿನಲ್ಲಿ ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಸಿಐಎಸ್ಎಫ್ ಸಿಬ್ಬಂದಿ ರ್ಯಾಲಿ ನಡೆಸುತ್ತಿದ್ದು, ಮಂಗಳವಾರದಂದು ಸಂಜೆ ಪಂಚಕ್ಷೇತ್ರದಲ್ಲಿ ಒಂದಾದ ಮುರುಡೇಶ್ವರಕ್ಕೆ ಬಂದು ತಲುಪಿದ್ದ ರಾಜ್ಯ ಮೀನುಗಾರಿಕಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಸಿಐಎಸ್ಎಫ್ ಯೋಧರನ್ನ ಬರಮಾಡಿಕೊಂಡರು. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಯೋಧರು ಸದ್ಯ ದೇಶದ ಕರಾವಳಿ ಉದ್ದಕ್ಕೂ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಇಳಿದಿದ್ದಾರೆ. ಸೈಕ್ಲೋಥಾನ್ 2025 ಎನ್ನುವ ಹೆಸರಿನಲ್ಲಿ ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಸಿಐಎಸ್ಎಫ್ ಸಿಬ್ಬಂದಿ ರ್ಯಾಲಿ ನಡೆಸುತ್ತಿದ್ದಾರೆ. ಸೋಮವಾರದಂದು ಗೋವಾ ಮೂಲಕ ಕರ್ನಾಟಕ ಗಡಿಭಾಗ ಪ್ರವೇಶ ಮಾಡಿದರು. ಮಂಗಳವಾರದಂದು ಕಾರವಾರಕ್ಕೆ ಆಗಮಿಸಿ ಸಂಜೆ ಮುರುಡೇಶ್ವರಕ್ಕೆ ಬಂದು ತಲುಪಿದ್ದು, ರಾಜ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ಪುತ್ರಿ, ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕಿ ಬೀನಾ ವೈದ್ಯ ಅವರು ಯೋಧರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡರು. ಯೋಧರನ್ನು ಮುರುಡೇಶ್ವರದ ನಾಕಾ ಬಳಿಯ ಕರಾವಳಿ ಒಡೆತನದ ಪ್ರಾರ್ಥನಾ ಹೋಟೆಲ್ ಬಳಿ ಹೂಮಳೆ ಸುರಿಯುವ ಮೂಲಕ ಅವರನ್ನ ಚಂಡೆ ವಾದ್ಯದ ಮೂಲಕ ಬರಮಾಡಿಕೊಂಡರು. ನಂತರ ಸಿಐಎಸ್ಎಫ್ ಯೋಧರೊಂದಿಗೆ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಹೆಜ್ಜೆ ಹಾಕಿದರು. ನಂತರ ಮಾತನಾಡಿದ ಸಚಿವರ ಪುತ್ರಿ ಬೀನಾ ವೈದ್ಯ, ಸಿಐಎಸ್ಎಫ್ ಯೋಧರ ಸೈಕ್ಲೋಥಾನ್ 2025 ಇಂದು ಬೆಳಿಗ್ಗೆ ಹೊನ್ನಾವರದಲ್ಲಿ ಸ್ವಾಗತಿಸಿ ಸಂಜೆ ನಮ್ಮ ಮುರುಡೇಶ್ವರಕ್ಕೆ ಆಗಮಿಸಿದ್ದು, ನಮ್ಮ ಹೋಟೆಲ್ನಲ್ಲಿ ತಂಗಲಿದ್ದಾರೆ. ಈ ಹಿನ್ನೆಲೆ ಅವರನ್ನ ಸ್ವಾಗತಿಸುವ ಪುಣ್ಯ ಕೆಲಸ ನಮಗೆ ಸಿಕ್ಕಿದೆ. ಅವರು ಇಷ್ಟು ದಿವಸ ನಮ್ಮನ್ನು ಕಾಯುತ್ತಿದ್ದು, ಈಗ ಇವರನ್ನು ಸತ್ಕರಿಸುವ ಕಾರ್ಯ ನಮಗೆ ಲಭಿಸಿರುವುದಕ್ಕೆ ನಮಗೆ ಸಂತಸವಾಗಿದೆ. ಇನ್ನು ಅವರ ಮುಂದಿನ ರ್ಯಾಲಿಗೆ ನಮ್ಮ ಸರ್ಕಾರದಿಂದ, ಸಚಿವರಿಂದ ಸಹಕಾರ ನೀಡಲಿದ್ದೇವೆ ಎಂದರು. ಸಿಐಎಸ್ಎಫ್ ಅವರು ಇವತ್ತು ಮುರುಡೇಶ್ವರದಲ್ಲಿದ್ದಾರೆ. ಅದು ನಮ್ಮ ಪ್ರಾರ್ಥನಾ ಹೋಟೆಲಲ್ಲಿ ಇವತ್ತು ಒಂದು ಸ್ಟೇ ಆಗಿದ್ದರಿಂದ ನಾವು ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡಿದ್ವಿ. ನಮ್ಮ ಸೌಭಾಗ್ಯನೇ ಅಂತಲೇ ಹೇಳ್ಬೋದು. ಅವ್ರು ಆಲ್ರೆಡಿ ನಾವು ಹೊನ್ನವರಿಗೆ ಬರೆ ಮಾಡಿಕೊಂಡು ಈಗ ಮುರುಡೇಶ್ವರದಲ್ಲಿ ಇದ್ದಾರೆ. ಅವರು ಗುಜರಾತಿಂದ ಕನ್ಯಾಕುಮಾರಿ ತನಕ ಹೋಗ್ತಾರೆ. ಅದರಲ್ಲಿ ನಮ್ಮದೊಂದು ಪಾಲಿದೆ ಅನ್ನೋದ್ರಲ್ಲಿ ನಮ್ಮ ಸೌಭಾಗ್ಯನೇ ಇರ್ಬೋದು. ಅವ್ರನ್ನ ಇಷ್ಟು ದಿನ ನಾವು ದೂರದಿಂದ ನೋಡ್ತಿದ್ವಿ. ನಮ್ಮನ್ನು ಅವ್ರು ಕಾಪಾಡ್ತಾರೆ, ನಮ್ಮನ್ನು ರಕ್ಷಣೆ ಮಾಡುವವರು ಅವರು. ಈಗ ಅವ್ರಿಗೆ ನಾವು ಸೇವೆ ಮಾಡುವಂಥ ಒಂದು ಭಾಗ್ಯ ಬಂದಿದೆ ಅಂದರೆ ಅದನ್ನ ನಾವು ಸೌಭಾಗ್ಯ ಅಂತ ತಿಳ್ಕೊತಾರೆ. ಮತ್ತು ಏನಾದರೂ ಅವ್ರಿಗೆ ಹೆಲ್ಪ್ ಆಗಬೇಕು ಅಂದ್ರೆ ಇಲ್ಲಿಂದ ಕರ್ನಾಟಕ ತುದಿಯವರೆಗೂ ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಜನರಾಗಿರ್ಬೋದು, ಅವ್ರು ಹೇಳಿದ್ರು ಈಗಷ್ಟೇ ಕರ್ನಾಟಕದಲ್ಲಿ ನಮಗೆ ಭಾಳನೇ ಪ್ರೀತಿ ಸಿಕ್ಕಿದೆ ಅಂತೇಳಿ. ಸೈಕ್ಲೋಥಾನ್ 2025ರ ಕಾಂಟಿನೆಂಟ್ ಕಮಾಂಡರ್ ವಿಭೂ ಸಿಂಗ್ ಪ್ರತಿಹಾರ ಮಾತನಾಡಿ, ಸೈಕ್ಲೋಥಾನ್ 2025 ಮಾರ್ಚ್ 7ರಂದು ಗುಜರಾತ್ನಲ್ಲಿ ಆರಂಭಿಸಿದ್ದು, ಇದರ ಉದ್ದೇಶ ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ ಜನರಲ್ಲಿ ರಾಷ್ಟ್ರೀಯ ಭದ್ರತೆ ಬಗ್ಗೆ ಜಾಗೃತಿ ಮೂಡಿಸುವುದು, ಕಳ್ಳ ಸಾಗಣೆ, ವಿಶೇಷವಾಗಿ ಮಾದಕ ವಸ್ತುಗಳು, ಶಸ್ತ್ರಾಸ್ತ್ರಗಳ ಮತ್ತು ಸ್ಫೋಟಕಗಳ ಅಪಾಯದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಸ್ಥಳೀಯ ಸಮುದಾಯಗಳು ಮತ್ತು ಭದ್ರತಾ ಸಂಸ್ಥೆಗಳು ಸಿಐಎಸ್ಎಫ್ ನಡುವೆ ಉತ್ತಮ ಸಂಬಂಧ ಮೂಡಿಸಲು ಈ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕಕ್ಕೆ ಆಗಮಿಸಿದ ವೇಳೆ ಇಲ್ಲಿನ ಜನರಿಂದ ಉತ್ತಮವಾಗಿ ಸ್ಪಂದನೆ ಮತ್ತು ಪ್ರೀತಿ ಸಿಕ್ಕಿದೆ. ಕಾರವಾರದಿಂದ ಅಂಕೋಲಾ, ಹೊನ್ನಾವರ, ಮುರುಡೇಶ್ವರಕ್ಕೆ ಆಗಮಿಸಿದ ವೇಳೆ ಸಚಿವ ಮಂಕಾಳು ವೈದ್ಯ ಹಾಗೂ ಅವರ ಪುತ್ರಿ ಬೀನಾ ವೈದ್ಯ ಅವರು ನಮಗೆ ಉತ್ತಮ ಸಹಕಾರ ನೀಡಿದ್ದು ನಮಗೆ ಸಂತೋಷವಾಗಿದೆ ಎಂದರು. मैं साइकिल रैली का कंटिजेंट कमांडर हूँ वेस्ट कोस्ट के. हमारी साइकिल रैली 7 मार्च 2025 को कच्छ लखपत गुजरात से स्टार्ट हुई है और इस रैली का मकसद है कोस्टल एरियाज में अवेयरनेस लेके आना रिगार्डिंग दी क्राइम्स which take place around the coast such as smuggling, arms smuggling और terrorist activities, drug peddling etc. So इस और कल हम कारवार से होते हुए और आज मुर्देश्वर स्वामी के इस शहर में हैं. हमारी ये रैली में टोटल 75 साइकिलिस्ट हैं, इंक्लूडिंग 5 फीमेल साइकिलिस्ट. और हमारी ये कल वहाँ पे भी हमें बहुत अच्छा रिस्पांस मिला. आपको आज मैडम हैज़ रिसीव्ड अस एंड शी इज़ काइंड इनफ कि उन्होंने हमें इतना अच्छा रिस्पांस दिया, इतना अच्छा वेलकम किया, जिसके लिए हम सब बहुत बहुत धन्यवाद देते हैं मैडम को. ಈ ಸಂದರ್ಭದಲ್ಲಿ ಮಾವಳ್ಳಿ 1 ಪಂಚಾಯತ್ ಅಧ್ಯಕ್ಷೆ ನಯನಾ ನಾಯ್ಕ್, ಪ್ರಾರ್ಥನಾ ಹೋಟೆಲ್ ಮಾಲೀಕ ಈಶ್ವರ ನಾಯ್ಕ್, ಅವರ ಪತ್ನಿ ನಿರ್ಮಲಾ ನಾಯ್ಕ್, ಸಿಐಎಸ್ಎಫ್ ಡೆಪ್ಯೂಟಿ ಕಮಾಂಡೆಂಟ್ ರಾಜೇಂದ್ರ ಪ್ರಸಾದ್ ಪಾಠಕ್, ಅಸಿಸ್ಟೆಂಟ್ ಕಮಾಂಡೆಂಟ್ ದುರ್ಗೇಶ್ ಕಲಾಲ್, ಗ್ರೂಪ್ ಕಮಾಂಡೆಂಟ್ ಅನೂಪ್ ಸಿನ್ಹಾ ಸೇರಿದಂತೆ 125ಕ್ಕೂ ಹೆಚ್ಚು ಸೈಕ್ಲಿಂಗ್ ಸಿಐಎಸ್ಎಫ್ ಕಮಾಂಡೆಂಟ್ ಇದ್ದರು.